ಮೇಡಮ್, ಈಗ ರಾಜಕಾರಣಕ್ಕೆ ಬರುವಂತ ಮಹಿಳೆಯರಿಗೆ ಒಂದು ಸಂದೇಶವನ್ನ ಕೊಟ್ರಿ. ಆದ್ರೆ ಬಂದಂತ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಸಾಕಷ್ಟು ಬರ್ತದೆ. ಪರವಾಗಿ ಹೊಗಳಿಕೆಯನ್ನು ಇರ್ತದೆ, ಟೀಕೆಗಳು ಇರ್ತವೆ. ಆ ಟೀಕೆಗಳನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು? ನಿಮಗೆ ಕೇಳಿ ಬಂದಂತ ಟೀಕೆಗಳನ್ನ ನೀವ್ ಯಾವ ರೀತಿ ಸ್ವೀಕಾರ ಮಾಡಿದ್ದೀರಿ? ನಾನು ಒಂದೇ ಮಾತನ್ನ ಹೇಳ್ತೀನಿ. ನನಗೂ ಅನ್ವಯಿಸುತ್ತೆ, ಇದು ಬೇರೆ ಮಹಿಳೆಯರಿಗೂ ಅನ್ವಯಿಸುತ್ತೆ. ಅಕ್ಕಮಹಾದೇವಿ ಅವರು ಹೇಳಿದ ಒಂದು ವಚನದ ಹಾಗೆ, ಬೆಟ್ಟದಲ್ಲಿ ಗುಡ್ಡದಲ್ಲಿ ಮನೆಯನ್ನ ಮಾಡಿ ಮೃಗ ಪಕ್ಷಿಗಳಿಗೆ ಹೆದರಿದರೇನಯ್ಯ, ಸಂತೆಯಲ್ಲಿ ಮನೆಯನ್ನ ಮಾಡಿ ಶಬ್ದಕ್ಕೆ ಹೆದರಿದರೇನಯ್ಯ ಅಂತ. ಬಂದಾಗಿದೆ, ನೀರಲ್ಲಿ ಇಳಿದಾಗಿದೆ, ಚಳಿ ಏನು ಬಿಸಿಲೇನು, ಈಜ್ಬೇಕು, ಈಜಿ ಜಯಿಸ್ಬೇಕು, ದಡ ಸೇರ್ಬೇಕು. ಮೇಡಮ್, ಈಗ ಅಶ್ವವೇಗದ ಸೆಗ್ಮೆಂಟ್ ಅಂತ ಒನ್ ವರ್ಡ್ ಅಲ್ಲಿ ಆನ್ಸರ್ ಹೇಳ್ಬೇಕು ಮೇಡಮ್. ರಾಜಕಾರಣಿಗಳಿಗೆ ಯಾವ್ದು ಮುಖ್ಯ, ಯಾವ್ದು ಮುಖ್ಯ ಅಲ್ಲ? ಜನರು ಮುಖ್ಯ. ಯಾವ್ದನ್ನ ನಿರ್ಲಕ್ಷ್ಯ ಮಾಡಬೇಕು, ಯಾವ್ದನ್ನ ನಿರ್ಲಕ್ಷ್ಯ ಮಾಡಬಾರ್ದು? ಕೆಟ್ಟದ್ದನ್ನ ನಿರ್ಲಕ್ಷ್ಯ ಮಾಡಬೇಕು. ಅದನ್ನ ಅಂದ್ರೆ ವೆಂಡಿಕ್ಟಿವ್ ಪಾಲಿಟಿಕ್ಸ್ನ ನಿರ್ಲಕ್ಷ್ಯ ಮಾಡಬೇಕು. ಯಾರು ನಂಬಬೇಕು, ಯಾರು ನಂಬಾರ್ದು ಮೇಡಮ್? ಆಪ್ತರ ಅಲ್ಲದೆ ಇದ್ದವರು ಒಳ್ಳೆಯವರಿದ್ರೆ ನಂಬಬೇಕು. ಯಾರು ನಂಬಾರ್ದು? ಆಪ್ತರಾದಂಥವ್ರು ಒಳ್ಳೆಯವರು ಇಲ್ಲ ಅಂತಂದ್ರೆ ನಂಬಾರ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಅಂದ್ರೆ ಏನ್ ಹೇಳ್ತಾರೆ? ಧೈರ್ಯ. ಸಿದ್ದರಾಮಯ್ಯ ಅವರು ಅಂದ್ರೆ? ಮಾಸ್ ಲೀಡರ್. DCM DK ಶಿವಕುಮಾರ್ ಅವರು ಅಂದ್ರೆ? ಸಂಘಟನಾ ಚತುರರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದ್ರೆ? ಸ್ವಾಭಿಮಾನಿ.